ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಸರ್ವೂರು ಶಾಂತ ಸಿಂಹಾಸನದ ಜಗದ್ಗುರು ರೇವಣಸಿದ್ದೇಶ್ವರರ ಮೂಲಪೀಠವಾಗಿರುವಂತ ಸರ್ವೂರಿನ ಏನ ಶಾಖಾ ಮಠವಾಗಿರುವಂತ ಮನಗುಳಿ ಶ್ರೀ ರೇವಣಸಿದ್ದೇಶ್ವರರ ಪೀಠದ ಒಂದ ಪೀಠಾಧಿಪತಿಗಳಾಗಿರುವಂತ ಶರಭಯ್ಯ ಸ್ವಾಮೀಜಿಗಳಾಗಿರುವಂತ ನಾವು ನಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುವುದಕ್ಕೆ ಬಯಸ್ತಾ ಇದ್ದೇನೆ. ಹಿಂದಿನ ವರ್ಷ ಏನ ರೇಣುಕಾಚಾರ್ಯರ ಜಯಂತಿ ಏನ ಆಚರಣೆ ಮಾಡ್ಬೇಕೆನ್ನುವಂತ ಒಂದು ಆದೇಶವನ್ನ ಮಾಡಿತು ಸರ್ಕಾರ. ಆ ಆದೇಶ ಅದು ಸೂಕ್ತವಾದದ್ದ ಆದೇಶ ಆಗಿಲ್ಲ. ಅದು ರೇವಣಸಿದ್ದೇಶ್ವರರ ಜಯಂತಿಯನ್ನ ಆಚರಣೆ ಮಾಡ್ಬೇಕಂತೇಳಿ ಘೋಷಣೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಕಾಲ್ಪನಿಕ ರೇಣುಕಾಚಾರ್ಯರ ಜಯಂತಿ ಅವಶ್ಯಕತೆ ಈ ನಮ್ಮ ಇದಕ್ಕ ಬೇಡ. ಮೂಲ ಪುರುಷ ಇತಿಹಾಸ ಪುರುಷ ರೇವಣಸಿದ್ದೇಶ್ವರ ಜಯಂತಿ ಮಾಡ್ಬೇಕೆನ್ನುವುದು ಮತ್ತು ನಮ್ಮ ಸಮುದಾಯದ ಬೇಡಿಕೆಯಾಗಿರುವುದರಿಂದ ಸರ್ಕಾರ ಇದನ್ನ ಪೂರ್ಣ ಸೂಕ್ತ ಇದಕ್ಕ ನಿರ್ಣಯನ ತೆಗೆದುಕೊಂಡು ರೇಣುಕಾಚಾರ್ಯರ ಜಯಂತಿಯನ್ನ ರದ್ದುಗೊಳಿಸಿ ರೇವಣಸಿದ್ದೇಶ್ವರರ ಜಯಂತಿ ಮಾಡಬೇಕೆನ್ನುವುದು ಸಮಾಜದ ಮತ್ತು ಎಲ್ಲ ರೇವಣಸಿದ್ದೇಶ್ವರರ ಭಕ್ತರ ಒಂದು ಮನವಿಯಾಗಿರೋದ್ರಿಂದ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಕಳಕಳಿಯ ಮನವಿಯಿಂದ ನಾನು ಬೇಡ್ಕೊಳ್ತಾ ಇದ್ದೇವೆ. ಮುಂದೆ ಸಮಾಜಕ್ಕೆ ಒಂದು ಸಮಾಜ ಒಳ್ಳೆಯ ಒಂದು ಒಕ್ಕಟ್ಟಿನಿಂದ ಸಮಾಜ ಮುಂದುವರಿಬೇಕು. ಸಮುದಾಯದಲ್ಲಿ ಹೆಚ್ಚಿನ ಪ್ರಮಾಣದಾಗ ಯಾವುದೇ ಒಂದು ಒಕ್ಕಟ್ಟಿನ ಕೊರತೆಯಿಂದ ನಮ್ಮ ಸಮಾಜಕ್ಕೆ ಆಗಬಾರ್ದು. ಅದಕ್ಕಾಗಿ ಈ ಮಾರ್ಚ್ 22ನೇ ತಾರೀಕಿಗೆ ರೇಣುಕಾಚಾರ್ಯರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರ, ಆ ಜಯಂತಿ ನಮ್ಮ ಸಮುದಾಯದ ಅಲ್ಲ. ಅದಕ್ಕಾಗಿ ಅದನ್ನ ಸರ್ಕಾರಕ್ಕ ರೇವಣಸಿದ್ದೇಶ್ವರ ಜಯಂತಿ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ಬೇಕು. ಮತ್ತ ಸಮಾಜ ಜಾಗೃತಿ ಆಗ್ಬೇಕು. ಯಾಕಂದ್ರೆ ಮೂಲ ಪುರುಷ ಅದು ನಮ್ಮ ರೇವಣಸಿದ್ದೇಶ್ವರ ಆದ್ದರಿಂದ ನಮ್ಮ ಸಮಾಜ ಇದಕ್ಕೆ ಹೆಚ್ಚಿನ ಕಾಳಜಿ ತಗೊಂಡು ಅದನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ಬೇಕೆನ್ನುವುದು ನಾವು ಸಮುದಾಯದ ಗುರುಗಳಾಗಿರುವುದರಿಂದ ತಮ್ಮ ಎಲ್ಲರಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಅದಕ್ಕಾಗಿ ಈ ಮಾರ್ಚ್ 22ನೇ ತಾರೀಕಿಗೆ ಏನ ಜಯಂತಿ ಮಾಡ್ತಾರಲ್ಲ, ಅವತ್ತಿನ ದಿನ ನಮ್ಮ ಸಮಾಜ ಹೆಚ್ಚಿನ ಜಯಂತಿಗೆ ಏನದ ಮನೆಗಳಲ್ಲಿ ರೇವಣಸಿದ್ದೇಶ್ವರರ ಫೋಟೋವನ್ನು ಇಟ್ಕೊಂಡು ಆ ರೇವಣಸಿದ್ದೇಶ್ವರರ ಅವತ್ತು ಜಯಂತಿ ಆಚರಣೆಗಾಗಿ ಒಂದು ದೀಪವನ್ನು ಹಚ್ಚಿ ಎಲ್ಲರೂ ಆಚರಣೆ ಮಾಡಬೇಕು. ಮತ್ತ ಇದನ್ನ ಆದಷ್ಟು ಜಾಗೃತ ಮಾಡಬೇಕು. ಅದನ್ನ ಎಲ್ಲ ಮನೆಯಿಂದ ಅದು ಹೆಚ್ಚಿನ ಪ್ರಮಾಣದಾಗ ಮನೆ ಅಷ್ಟೇ ಅಲ್ಲದೇನೆ ಸಮಾಜದಿಂದ ಹೆಚ್ಚಿನ ಪ್ರಮಾಣದಾಗ ಅದನ್ನ ಸ್ಪ್ರೆಡ್ ಮಾಡುವುದು. ಈಗ ಜಯಂತಿ ಆಚರಣೆ ಇರೋದ್ರಿಂದ ಅದನ್ನ ಅಪ್ಲೋಡ್ ಮಾಡೋದ್ರಿಂದ ಅದನ್ನ ಶೇರ್ ಮಾಡೋದ್ರಿಂದ ಎಲ್ಲಾ ಫೇಸ್ಬುಕ್ ಟ್ವಿಟರ್ ಎಲ್ಲ ಇದು ಅದ ನೋಡು ಎಲ್ಲಾ ಚಾನೆಲ್ಗಳಿಗೆ ಕಳಿಸುವುದು, ಅದನ್ನ ಜಾಗೃತಿ ಮೂಡಿಸುವುದು. ಸಮಾಜ ರೇವಣಸಿದ್ದೇಶ್ವರರ ದೊಡ್ಡ ಪರಂಪರೆ ಐತಿ. ರೇವಣಸಿದ್ದೇಶ್ವರ ದೊಡ್ಡ ಪರಂಪರೆಯನ್ನ ಮರ್ತಿರೋದ್ರಿಂದ ಸಮಾಜಕ್ಕೆ ತಿಳಿಸುವುದು ಬಹಳ ಮುಖ್ಯ ಅವಶ್ಯಕತೆ ಇರೋದ್ರಿಂದ ಸಮಾಜ ಈ ಕೆಲಸ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಈ ಕೆಲಸವನ್ನ ಸಮಾಜ ಮಾಡಬೇಕು. ಮತ್ತ ಈ ರೇವಣಸಿದ್ದೇಶ್ವರರ ಜಯಂತಿ ಯಾಕೆ ಮಾಡ್ಬೇಕು, ಯಾಕ ಇತಿಹಾಸ ಪುರುಷ ಆಗ್ತಾನಂದ್ರ ಅವರಲ್ಲಿ ಸಾಕಷ್ಟು ದಾಖಲೆಗಳದಾವ ಅವ್ರ ಹೆಸರ ಮೇಲೆ, ಮತ್ತ ಸಾಕಷ್ಟು ಶಾಸನಗಳು ಸಿಕ್ಕಾವ. ಮತ್ತ ಅದರ ಬಗ್ಗೆ ಸಾಕಷ್ಟು ಸಂಶೋಧಕರು ಸಂಶೋಧನೆ ಮಾಡಿ ಅದನ್ನ ರೇವಣಸಿದ್ದೇಶ್ವರರೇ ಮೂಲ ಪುರುಷರೇ ಎನ್ನುವುದಕ್ಕ ಆಧಾರ ಮತ್ತೆ ಅವರು ಸಂಶೋಧನೆ ಮೂಲಕವೂ ಆಗಿ ಅವರು ನೀಡಿದ್ದಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ರೇವಣಸಿದ್ದೇಶ್ವರರ ಪೀಠ ಬೆಳೆಯುವುದಕ್ಕ ಮತ್ತು ರೇವಣಸಿದ್ದೇಶ್ವರನ ಪರಂಪರೆ ಬೆಳೆಯುವುದಕ್ಕ ಒಡೆಯರೆಲ್ಲ ಜಾಗೃತಿ ಆಗ್ಬೇಕು. ಗುರು ಪರಂಪರೆಯ ಎಲ್ಲ ಜಾಗೃತಿ ಆಗ್ಬೇಕು. ಈ ರೇವಣಸಿದ್ದೇಶ್ವರರ ಮೂಲ ಮಠಗಳು ಇವತ್ತ
ಕೆಲವೊಂದು ಸಮುದಾಯಗಳಲ್ಲಿ ಸಿಕ್ಬಿಟ್ಟಿದಾವ. ಮೂಲ ವಾರಸುದಾರ ಆಗಿರುವಂತ ಎಲ್ಲಾ ಒಡೆಯರು ಇದಕ್ಕೆ ಜಾಗೃತಿ ವಹಿಸಿ ಮೂಲ ಸಮುದಾಯದಲ್ಲಿರತಕ್ಕಂತ ಪೀಠ ಅವು ನಮ್ಮ ಕುರುಬರ ಒಡೆಯರ ಸುಪರ್ದಿಯಲ್ಲಿ ಇರತಕ್ಕಂತ ಪೀಠಗಳು ಹೊಳ್ಳಿ ಅವು ಕುರುಬರ ಒಡೆಯರ ಸುಪರ್ದಿಗೆ ಹೊಳ್ಳಿ ಮರಳಿ ಬರುವಂಗ ನಾವು ಮುಂದೆ ಜಾಗೃತಿ ವಹಿಸಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಜಾಗೃತಿ ಮೂಡಿಸುವುದು ನಿಮ್ಮ ಎಲ್ಲರ ಕರ್ತವ್ಯ ಆಗೈತೆ. ಅದಕ್ಕೆ ಸಮಾಜವನ್ನು ಜಾಗೃತಿ ಮಾಡ್ರಿ, ನೀವು ಜಾಗೃತರಾಗ್ರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಂಡು ಸರ್ಕಾರಕ್ಕ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮುಂದೆ ಈ ಸಂದೇಶವನ್ನ ಕೊಡ್ತಾ ಪೂರ್ಣ ದಾಖಲೆಯನ್ನ ಕೊಡ್ತಾ ನಾವು ಇತಿಹಾಸ ಪುರುಷರೆನ್ನುವುದಕ್ಕೆ ನಾವು ಸೂಕ್ತ ಮುಂದಿನ ದಿನಮಾನಗಳಲ್ಲಿ ಅದನ್ನ ಸೂಕ್ತ ದಾಖಲೆಗಳನ್ನು ಕೊಡೋಣ ಅನ್ನುವುದರ ಮುಖಾಂತರ ನಾವು ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊತೇವೆ.